ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ಮುಖಂಡ ಹಾಗೂ ಇಸ್ಕಾನ್ ಸದಸ್ಯ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಅವರ ಬಂಧನದ ಬೆನ್ನಲ್ಲೇ ಹಿಂದೂ ಮಂದಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗ್ತಾ ಇದೆ. ದುಷ್ಕರ್ಮಿಗಳ ಗುಂಪು ಲೋಕನಾಥ್ ಮಂದಿರದ ಮೇಲೆ ದಾಳಿಯನ್ನ ನಡೆಸಿದೆ. ದುಷ್ಕರ್ಮಿಗಳು ದೊಣ್ಣೆಯನ್ನ ಹಿಡಿದು ದಾಳಿಯನ್ನ ನಡೆಸುವುದು ಹಾಗೂ ಕಲ್ಲು ತೂರಾಟವನ್ನ ನಡೆಸಿದ ವಿಡಿಯೋವನ್ನ ಇಸ್ಕಾನ್ ಭಾರತ ಘಟಕದ ವಕ್ತಾರ್ ರಾಧಾರಮಣ ದಾಸ್ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ವಿಡಿಯೋ ಪೋಸ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಅವರ ಸಂಪುಟ ಸೇರಿಸಿಕೊಳ್ಳುತ್ತಿರುವಂತಹ ತುಳಸಿ ಅವರಿಗೆ ಟ್ಯಾಗ್ ಮಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ಧಾವಿಸುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಇಸ್ಕಾನ್ ಬಾಂಗ್ಲಾದೇಶದ ಘಟಕದ ಪ್ರಧಾನ ಕಾರ್ಯದರ್ಶಿ ಚಾರು ಚಂದ್ರ ದಾಸ್ ಅವರು ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಹಾಗೂ ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಬಾಂಗ್ಲಾದೇಶ ಸರ್ಕಾರ ಮುಂದಾಗಬೇಕು ಎಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.